ಏಯ್ ಒಂದು 6 ತಿಂಗಳು ಸುಮ್ಮನೆ ಇರಪ್ಪ ಮಾರ ಅವು ಅಪ್ಪ ಹೊರಗಡೆ ಇದ್ದಾಗ್ಲೂ ನೆಮ್ಮದಿಯಾಗಿರಕ್ ಬಿಡಲ್ಲ, ಒಳಗಡೆ ಹೋದಾಗ್ಲೂ ನೆಮ್ಮದಿಯಾಗಿರಕ್ ಬಿಡಲ್ಲ. ಏನ್ರೋ ನಿಮ್ ಕತೆ ಮರ ನಿಮ್ದು? ನೋಡಿದ್ರೆ ಸರ್ಕಾರಕ್ಕೆ ಈಗ ನೆಕ್ಸ್ಟ್ ಬರೋ ಅಸೆಂಬ್ಲಿ ಎಲೆಕ್ಷನ್ಗೆ ಏನು ಓಟ್ ಹಾಕಲ್ಲ, ಹಾಗೆ ಹೀಗೆ ಏನೆಲ್ಲ ಮಾತಾಡ್ತಾ ಇದೀರಾ. ಏನ್ ಹೇಳ್ತಾ ಇದ್ರಿ ನೀವು ಓಟ್ ನಿಮ್ ಹಕ್ಕು ಕಂಡ್ರಿ, ನಿಮ್ ಯಾರಿಗಾರು ಓಟ್ ಹಾಕಿ. ನಾನು ಒಬ್ಬ ದರ್ಶನ್ ಅಭಿಮಾನಿನೇ, ಹಾಗಂತ ಹೇಳಿ ಬೇರೆ ಫಿಲಂ ನೋಡ್ಬಾರ್ದು ಅಂತ ಏನಿಲ್ಲ, ಅರ್ಥ ಆಯ್ತಾ? ಒಂದ್ 6 ತಿಂಗಳು ಸುಮ್ಮನೆ ಇರಿ, ಏನಾಗುತ್ತೆ ನೋಡೋಣ. ಏನ್ ಇಲ್ದೇ ಇರೋ ಟೆನ್ಷನ್ ನೀವುಗಳು ಎಲ್ಲರೂ ತಗೊಂಡು ಆಯಪ್ಪ ನೋಡಿದ್ರೆ ಅಲ್ಲಿ ಒಳಗಡೆ ಟೆನ್ಷನ್ ಅಲ್ಲಿ ಇದ್ ಮಾಡ್ಕೊಂತ ಇದ್ರೆ ನಿಮ್ದೇ ಒಂದ್ ತರ ಟೆನ್ಷನ್. ಒಂದ್ 6 ತಿಂಗಳು ಸ್ವಲ್ಪ ಸುಮ್ಮನೆ ಇರಿ, ಬಾಯಿ ಮುಚ್ಚಿಕೊಂಡು. ಬ್ಯಾಡ್ದೇ ಇರೋದ್ನೆಲ್ಲ ಕ್ರಿಯೇಟ್ ಮಾಡಕ್ ಹೋಗ್ತೀರ ನೀವು. ಆ ಡೆವಿಲ್ ಫಿಲಂ ಸಾಂಗ್ ರಿಲೀಸೇ ಆಗಿಲ್ಲ, ಅದನ್ನ ಯಾವ್ದೋ ಫ್ಯಾನ್ಸ್ ಮೇಡ್ ಅಂತ ಹೇಳ್ಬಿಟ್ಟು ಏನೇನೋ ಹಾಕೊಂಡು ಆ ಫಿಲಂ ಆ ಸಾಂಗ್ ರಿಲೀಸ್ ಆಗಿಲ್ಲ ಇನ್ನು. ಆ ಸಾಂಗ್ ನ ನೆಕ್ಸ್ಟ್ ರಿಲೀಸ್ ಮಾಡಿದ್ರೆ ಈಗ 24ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆ 5 ನಿಮಿಷಕ್ಕೆ ರಿಲೀಸ್ ಮಾಡ್ತಾರೆ. ಅದು ಓಡ್ಬೇಕಾ ಬೇಡ? ಅದು ಅವತ್ತು 15ನೇ ತಾರೀಕು ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾವ್ಯಾವದನ್ನ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಯೂಟ್ಯೂಬ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿ ಬಿಟ್ಬಿಟ್ರೆ ನೆಕ್ಸ್ಟ್ ಬರೋ ಒರಿಜಿನಲ್ ಸಾಂಗ್ ರಿಲೀಸ್ ಆಗೋದು ಬೇಡವಾ? ಅದು ಕರೆಕ್ಟಾಗಿ ಓಡೋದು ಬೇಡವಾ? ಏನೇನ್ ಮಾಡ್ತಿರೋ ಏನ್ ಬಿಡ್ತಿರೋ ಒಂದು ಗೊತ್ತಾಗ್ತಿಲ್ಲ. ಆ ನೆಮ್ಮದಿಯಾಗಿರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ನ ನೀವು ಏನ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ರೀತಿ ಎಲ್ಲ ಕ್ರಿಯೇಟ್ ಮಾಡಿ ಬಿಟ್ಬಿಡಿ. ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡ್ರಿ ದರ್ಶನ್ ಅಭಿಮಾನಿಗಳು ಅಂತ ಹೇಳಿ ಕೆಲವೆಲ್ಲ ಇದ್ ಮಾಡ್ತಾ ಇದಾರೆ. ನನ್ಗನ್ಸುತ್ತೆ ಯಾರೋ ಬ್ಯಾಡದೇ ಇದ್ದಾರೆ, ಬೇರೆ ಯಾರೋ ಕಿರಿಕ್ ಮಾಡ್ಕೊಂಡು ಈ ತರ ಮಾಡ್ತಾ ಇದಾರೆ ಅನ್ಸುತ್ತೆ. ಸ್ವಲ್ಪ ನೀವು ಏನ್ ಮಾಡಿ ಗೊತ್ತಾ, ಒಂದ್ 6 ತಿಂಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಅಲ್ಲಿ ಕೋರ್ಟು ಕಾನೂನು ಲಾಯರು ಎಲ್ಲ ಇದೆ, ನೋಡ್ಕೊಳ್ತಾರ ಅವ್ರು. ಅದ್ ಬಿಟ್ಬಿಟ್ಟು ನೀವು ಎಕ್ಸ್ಟ್ರಾ ಏನ್ ಕ್ರಿಯೇಟಿವಿಟಿ ಏನ್ ತೋರ್ಸೋದ್ ಬೇಡ. ನಾನು ನೋಡ್ತಾನೆ ಇದ್ದೀನಿ, ಡೈಲಿ ಒಂದೊಂದರ ಪೋಸ್ಟ್ಗಳು, ಡೈಲಿ ಒಂದೊಂದರ ವಿಡಿಯೋ ಮಾಡಾಕೋದು. ಟೆನ್ಷನ್ ಇರಲ್ವಾ? ಅವ್ರ ಮನೆಯವ್ರು ಯಾರು ನೋಡಲ್ವಾ? ಆ ದರ್ಶನ್ ಒಳಗಡೆ ಇದ್ದಾರೆ, ಅವ್ರು ನೋಡಕ್ ಆಗಲ್ಲ ನಾನು ಒಪ್ಕೊಳ್ತೀನಿ. ಆದ್ರೆ ಮನೆಯವ್ರು ಯಾರು ನೋಡಲ್ವಾ ಹೊರಗಡೆ ಇದ್ದಾಗ? ಯೂಟ್ಯೂಬ್ ಫೇಸ್ಬುಕ್ ಯಾರು ನೋಡಲ್ವನ್ರಿ? ಬಾಯಿಗೆ ಬಂದಂಗೆಲ್ಲ ನೀವು ಮಾತಾಡ್ತೀರಾ, ಬಾಯಿಗೆ ಬಂದಂಗೆಲ್ಲ ವಿಡಿಯೋ ಮಾಡ್ಬಿಟ್ಟು ಹರಿ ಬಿಡ್ತೀರಾ ಎಲ್ಲಾ ಕಡೆ. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ನಿಮ್ಗೆ? ನೀವು ದರ್ಶನ್ ಅಭಿಮಾನಿಗಳು ಹೌದು, ಈ ನಾನು ಒಬ್ಬ ಅಭಿಮಾನಿನೇ, ಹಂಗಂತ ಹೇಳ್ಬಿಟ್ಟು ನಾನು ಬೇಕಾ ಬಿಟ್ಟು ಎಲ್ಲ ಮಾಡ್ಬಿಟ್ಟು ಇದ್ ಮಾಡಕ್ಕಾಗತ್ತಾ? ಸಿಕ್ಕಿದ್ರ ಮೇಲೆಲ್ಲ ಸಿಕ್ ತೋರ್ಸಕ್ಕಾಗತ್ತನ್ರಿ? ಒಂದು 6 ತಿಂಗಳ ಗಂಟ ಎಲ್ಲರೂ ಕಾಯೋಣ, ಅದಾದ್ಮೇಲೆ ನೋಡೋಣ ಹಿಂಗೆ ಬೇಲ್ ಸಿಗುತ್ತಾ ಏನು, ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೋದು. ಅದ್ ಬಿಟ್ಬಿಟ್ಟು ನೀವು ನೋಡಿದ್ರೆ ಏನೇನೋ ಮಾಡ್ತಾ ಇದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ಟಿದ್ದೀರಾ. ನೀವು ಸರ್ಕಾರಕ್ಕೆ ನೆಕ್ಸ್ಟ್ ಬರೋ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ದರ್ಶನ್ ಅಭಿಮಾನಿಗಳು ಓಟೇ ಹಾಕಲ್ಲ ನಾವು ಅಂತೇಳಿ ದೊಡ್ಡದಾಗಿ ಶಪಥ ಮಾಡ್ಬಿಟ್ಟಿದ್ದೀರಾ. ಓಟ್ ಹಾಕೋದು ನಮ್ಗಳ ಒಂದು ಹಕ್ಕು. ಅದು ನಮ್ಗೆ ನಾವ್ ಯಾರಿಗ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು, ಈಗ ನಾನು ಯಾರಿಗ್ ಹಾಕ್ತಾ ಇದ್ದೀನಿ, ನಮ್ಮ ಮನೆಯವ್ರು ಯಾರಿಗ್ ಹಾಕ್ತಾ ಇದಾರೆ ಅಂತ ಗೊತ್ತಾಗತ್ತನ್ರಿ ಅಲ್ವಾ? ಅದ್ ಯಾಕೆ ಹೇಳ್ಕೊಂಡು ತಿರ್ಗ್ಬೇಕು? ಓಟ್ ಹಾಕಂತದ್ದು ಅವ್ರವ್ರ ಒಂದು ಜನ್ಮ ಸಿದ್ಧ ಹಕ್ಕು. ಅದು ಬದುಕಿದೀನಿ ನಾನು ಅಂತ ತೋರ್ಸಕ್ಕೆ. ನೀವ್ ಯಾರಿಗಾರ ಹಾಕಿ, ಕಾಂಗ್ರೆಸ್ಸಿಗಾರ ಹಾಕಿ, ಬಿಜೆಪಿಗಾರ ಹಾಕಿ, ಯಾರಿಗಾರ ಹಾಕಿ, ನಿಮ್ನ ಯಾರ ಪ್ರಶ್ನೆ ಮಾಡ್ತಾರ? ಅದನ್ನ ಯಾಕೆ ನೀವು ಬೈಲಿಗೆ ಹೇಳ್ಕೋಬೇಕು? ಎಲ್ಲರ ಮುಂದೆನೆ ಯಾಕೆ ಹೇಳ್ಕೋಬೇಕು? ಏನ್ ತಿಳ್ಕೊಳಲ್ಲ ಜನ? ಈಗ ಎಲ್ಲ ಆಗೋಯ್ತು. ಈಗ ಇದೇ ಭಾನುವಾರ 24ನೇ ತಾರೀಕು ಬೆಳಿಗ್ಗೆ 10 ಗಂಟೆ 5 ನಿಮಿಷಕ್ಕೆ ಡೆವಿಲ್ ಫಿಲಂ ಸಾಂಗು ರಿಲೀಸ್ ಆಗುತ್ತೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ. ಆ ಸಾಂಗ್ ನ ಎಲ್ಲರೂ ಸೇರಿ, ನೆಕ್ಸ್ಟ್ ನಮ್ಗೆ ಇರ್ಬೇಕಾಗಿದ್ದ ಅದೇ, ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ, ಆಯ್ತಾ? ಅದು ನಾವು ಮಾಡ್ಬೇಕಾಗಿರೋ ಕೆಲಸ. ಅಸೆಂಬ್ಲಿ ಎಲೆಕ್ಷನ್ ಬಂದ್ಮೇಲೆ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಏನು ದರ್ಶನ್ ಅವರು ಏನು ಇನ್ನು 6 ತಿಂಗಳು ಬೇಲಿಗೆ ಅಪ್ಲಿಕೇಶನ್ ಏನ್ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದಾರೆ. ನೋಡೋಣ ಏನಾಗುತ್ತೆ. ಲಾಯರ್ ಇದಾರೆ, ಅದನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನೋಡೋಣ. ಅಲ್ಲಿವರೆಗೂ ಆ ಅಪ್ಪಗೆ ನೆಮ್ಮದಿಯಾಗಿರಕ್ ಬಿಡಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಕ್ಕಂಥ ಏನ್ ಸಾಂಗ್ 24ನೇ ತಾರೀಕು ರಿಲೀಸ್ ಆಗುತ್ತೆ, ಆ ಸಾಂಗ್ ನೋಡ್ಕೊಳ್ಳೋಣ, ಅದನ್ನ ಯಶಸ್ವಿ ಮಾಡೋಣ, ಆಯ್ತಾ?